ಹೃತ್ಪೂರ್ವಕವಾದ ವಂದನೆಗಳೊಂದಿಗೆ ತಮ್ಮನ್ನು ಸ್ವಾಗತ ಬಯಸಿ ಇವತ್ತಿನ ದಿನ ನಮ್ಮ ವಾಯ್ಸ್ ಆಫ್ ಕರ್ನಾಟಕ ರಕ್ಷಣೆ ಪತ್ರಿಕೆಯ ಸಿಬ್ಬಂದಿ ವರ್ಗದವರಿಂದಲೂ ಹಾಗೂ ಜನಮನ ನ್ಯೂಸ್ ಚಾನಲ್ ಸಿಬ್ಬಂದಿ ವರ್ಗದವರಿಂದಲೂ ಆಧಾರದ ಸುಸ್ವಾಗತದೊಂದಿಗೆ ಸಂದರ್ಶನ ಮಾಡಲು ತಮಗೆ ಭಾಳಷ್ಟು ಉತ್ಸುಕವಾಗಿ ಬಂದಿದ್ದೇವೆ. ಈ ವಿಚಾರದಲ್ಲಿ ಗುರುಮೂರ್ತಿ ರೆಡ್ಡಿ ಅವರದು ನಿಜವಾಗಲೂ ಹೇಳಬೇಕು ಅಂದರೆ ಒಂದು ಅಪೂರ್ವವಾದ ಒಂದು ಸಾಧನೆ. ಈ ಒಂದು 65 ವಯಸ್ಸಿನಲ್ಲೂ ನೀವು ಒಂದು BJP ಮುಖಂಡತ್ವದಲ್ಲಿ ಬದುಕನ್ನು ಭವಿಷ್ಯನ ಮುನ್ನಡೆಸ್ಕೊಂಡು ಬಂದು ಅದರನ್ನು ಇವತ್ತು ಉನ್ನತ ಮಟ್ಟಕ್ಕೆ ಅಭಿವೃದ್ಧಿಪಡಿಸೋದಕ್ಕೆ ಭಾಳಷ್ಟು ಯಶಸ್ಸನ್ನು ಸಾಧಿಸಿದ್ದೀರ ಅಂತ ಜನಮನಗಳ ಮಧ್ಯದಲ್ಲಿ ವ್ಯವಸ್ಥಿತವಾಗಿ ಹೇಳಿರೋದು, ಆಗಿರೋದು, ನಡೆದಿರೋದು ಇದುವರೆಗೂ ನಾವು ಕೇಳ್ಪಟ್ಟಿರೋದು. ಹಾಗಾಗಿ ಗುರುಮೂರ್ತಿ ರೆಡ್ಡಿಯವರು ನಿಜ ಹೇಳಬೇಕು ಅಂದರೆ ನಾವು ಒಂದು ಕಾಲದಲ್ಲಿ SLN ಶ್ರೀಲನಾಥ ಧರ್ಮ ಸಂಸ್ಥೆಯಲ್ಲಿ ಓದೋದು ಹೆಮ್ಮೆ ವಿಚಾರ, ಹೆಮ್ಮೆ ಸಂಗತಿ. ಹಾಗಾಗಿ ತಮ್ಮಲ್ಲಿ ನಾನು ವಿನಂತಿಸ್ಕೊಳ್ಳೋದೇನೆಂದರೆ ಈ ಒಂದು ರಾಜಕೀಯ ಪಡಸಾಲೆಗೆ ಬರೋದಕ್ಕೆ ಪ್ರಮುಖ ಕಾರಣ ಏನು? ನಾನು ರಾಜಕೀಯಕ್ಕೆ ಬರೋಕ್ಕೆ ಕಾರಣ ಶ್ರೀನಿವಾಸ್ ಅಂತ ನಮ್ಮ MLA ಅವರಿದ್ದರು. ಹೌದು, ಅವ್ರಿಗೂ ನಾವು ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ವಿ. ಅವಾಗ ಅವ್ರು ನಮ್ಮ ಮೇಲೆ ಸ್ವಲ್ಪ ಏನು ನೀನು ಮಾತಾಡೋಕೆ ಅಡ್ಡ ಪಡ್ಬೇಡ. ಒಂದು ಕೌನ್ಸಿಲರ್ ವಿಚಾರದಲ್ಲಿ ಗೆದ್ದಂಥ ನಾವುಗಳು ಇದುವರೆಗೂ BJPಯಲ್ಲಿ ಬಂದು ಈ ಒಂದು ಹಗರಣ ಸಮೃದ್ಧಿಯತ್ತ ಮುನ್ನಡೆಸ್ಕೊಂಡು ಬಂದಿದ್ದೀರ ಅನ್ನೋ ಒಂದು ಜನಮಾಧ್ಯಮದಲ್ಲಿ ಕೇಳಿದ ವಿಚಾರಗಳು. ಆದರೆ ಮುಂದೆ ನೀವು ಇನ್ನೂ ಇದನ್ನಲ್ಲಿ ಏನೇನೋ ಆಸೆ ಆಕಾಂಕ್ಷೆಗಳು ಹಗರದ ವಿಚಾರದಲ್ಲಿ ಈ ಒಂದು ಯೂನಿಟ್ ಏನಾರ ಡೆವಲಪ್ಮೆಂಟ್ಗೆ ಒಂದು ಯೋಜನೆ ರೂಪಿಸ್ಕೊಂಡಿದ್ದೀರಾ? ಇವತ್ತಿಗೆ ನಾವು ಒಂದು 30 ವರ್ಷದಲ್ಲಿ ರಾಜಕೀಯದಲ್ಲಿ ಭಾಳಷ್ಟು ಕೆಲಸ ಮಾಡಿದ್ದೇವೆ. ನಮ್ಮ ವಾರ್ಡ್ಗೆ ಅಲ್ಲ, ಇಡೀ ಉತ್ತರಹಳ್ಳಿ ಕ್ಷೇತ್ರದಲ್ಲಿ ಮತ್ತು ಇಡೀ ಕರ್ನಾಟಕದಲ್ಲಿ, ಇಡೀ ಬೆಂಗಳೂರು ಡಿಸ್ಟ್ರಿಕ್ಟಲ್ಲಿ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದೇವೆ. ಒಳ್ಳೆಯ ಸ್ಕೂಲ್ಗಳಾಗಲಿ, ಕಾಲೇಜುಗಳಾಗಲಿ, ಮತ್ತು ದೇವಸ್ಥಾನಗಳಾಗಲಿ, ಚಿತ್ರಗಳಾಗಲಿ ಎಲ್ಲ ನಾವು ಮಾಡಿದ್ದೇವೆ. ಜನರಿಗೆ ನಾವು ಆಸೆ ಪಡಲಿಲ್ಲ. ನಮ್ಮ ಅಭಿವೃದ್ಧಿ ಕೆಲಸವನ್ನು ಉನ್ನತ ಮಟ್ಟಕ್ಕೆ ನಾವು ಮಾಡಿದ್ದೇವೆ. ಇವತ್ತು ನಮ್ಮ ಭಾಗದಲ್ಲಿ ಯಾವುದೇ ಪಾರ್ಕ್ ಆಗಲಿ, ಸ್ಕೂಲ್ ಆಗಲಿ, ಕೆರೆ ಆಗಲಿ ಎಲ್ಲನೂ ಉನ್ನತ ಮಟ್ಟದಲ್ಲಿದ್ದಾವೆ. ಇವತ್ತು ನಮ್ಮ HSL ಲೇಔಟು ಇಡೀ ಬೆಂಗಳೂರಿನಲ್ಲೇ ಒಳ್ಳೆ ಲೇಔಟ್ ಆಗಿ ಅಭಿವೃದ್ಧಿ ಆಗಿದೆ. ಅದರಿಂದ ನಾವು ಇವತ್ತು ಕೂಡ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮುಂದೆನೂ ಸಹ ನಾವೇನು ಆಸೆ ಪಡೋದಿಲ್ಲ, ಮಾಡ್ತೇವೆ. ಕೊಡದೆ ಯಾವುದೇ ಒಂದು ಅಡಚಣೆಗಳು ಅವಕಾಶ ಕೊಡದೆ ಉತ್ತಮವಾದ ಮನಸ್ಸು, ಉತ್ತಮವಾದ ಕನಸಿಟ್ಟುಕೊಂಡು ನೀವು ಯಾವುದೇ ಭ್ರಷ್ಟಾಚಾರಕ್ಕೆ ತಲೆ ಕೊಡದೆ ಭವಿಷ್ಯದಲ್ಲಿ ಉನ್ನತ ಒಂದು ಮಟ್ಟಕ್ಕೆ ಬರಬೇಕು. ಮತ್ತು ಈ ಒಂದು BJP ಪಕ್ಷವನ್ನು ಉನ್ನತ ಮಟ್ಟಕ್ಕೆ ಗುರುಗಳ ಥರ ಇದ್ದರು. ಅವಾಗೇನೋ ಒಂದು ಇಶ್ಯೂ ಆಗಿ ನಮಗೂ ಅವ್ರಿಗೂ ಮನಸ್ತಾಪ ಬಂತು. ಅವಾಗ ನಾನು ಅವ್ರ ಮೇಲೆ ಎಲೆಕ್ಷನ್ ನಿಂತೆ. ಅವರು ಜನತಾ ಪಾರ್ಟಿಯಲ್ಲಿದ್ದರು, ಜನತಾ ಪಾರ್ಟಿಯಲ್ಲಿ. ನಾನು BJPಯಲ್ಲಿ MLA ನಿಂತೆ. ಆವಾಗಿಂದ ನಮ್ಮ ರಾಜಕೀಯ ಪ್ರಾರಂಭ ಆಯಿತು. ಆಮೇಲೆ ಹಾಗೆ ಹೋರಾಟ ಮಾಡಿಕೊಂಡು BJPಯಲ್ಲಿದ್ದು ಅಧ್ಯಕ್ಷನಾಗಿ ಏನೇನೋ ಆಗಿ ನಗರಸಭೆ ಅಧ್ಯಕ್ಷರಾದ್ರಿ, ಅಲ್ಲ ಪಾರ್ಟಿ ಅಧ್ಯಕ್ಷರಾದ್ರಿ, ಉತ್ತರಹಳ್ಳಿ ಅಧ್ಯಕ್ಷನಾಗಿ, ಆಮೇಲೆ ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್ ಆಗಿ, ಸ್ಟೇಟ್ ಕೌನ್ಸಿಲ್ ಮೆಂಬರ್ ಆಗಿ ಎಲ್ಲ ದುಡ್ಕೊಂಡು ಬಂದೆ. ಆಮೇಲೆ ನಾನು MLCಗೆ ನಿಂತಿದ್ದೆ. 117 ಹೋಟೆಲ್ ಸೋತ್ಬಿಟ್ಟೆ 2001ರಲ್ಲಿ. MLA ನಿಂತು ಸೋತೆ. ಆಮೇಲೆ ನಗರಸಭೆ ಅಧ್ಯಕ್ಷನಾಗಿ ಒಂದು 5 ವರ್ಷ ಕೆಲಸ ಮಾಡಿದೆ. ಆಮೇಲೆ ಕಾರ್ಪೊರೇಷನಲ್ಲೇ 5 ವರ್ಷ ಕೆಲಸ ಮಾಡಿದೆ. ಹೀಗೆ ರಾಜಕೀಯದಲ್ಲಿ ನನ್ನ ಹೋರಾಟ ಮಾಡಿಕೊಂಡು ಬರ್ತಾ ಇದ್ದೀನಿ. ಇವಾಗ ಮುಂದೆ ಎಲೆಕ್ಷನ್ ಬರ್ತಾ ಇದೆ. ಇವಾಗ ನಾನು ನಿಂತಂಥ ಕಾರ್ಪೊರೇಷನ್ ಸೀಟು 4 ಸೀಟ್ ಆಗಿದೆ. ಅದರಲ್ಲಿ ಒಂದು ನಮ್ಮ ನಾಯಕರು ಅವರೆಲ್ಲ ನಮಗೆ ಒಂದು ಕೊಡ್ತಾರೆ. ಅದರಲ್ಲಿ ನಾವು ಹೋರಾಟ ಮಾಡಬೇಕು ಅಂತೇಳಿ ಒಂದು BC MB ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ, ಮತ್ತು ಜನರಲ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅದರಲ್ಲಿ ಇವಾಗ ಆ ಸೀಟ್ನಲ್ಲಿ ನಿಂತು ಹೋರಾಟ ಮಾಡೋಣ ಅಂದ್ಕೊಂಡಿದ್ದೀವಿ. ಆ ಸೀಟಲ್ಲಿ ನಾವಾಗಲಿ, ನಮ್ಮ ಮಗನಾಗಲಿ, ನಮ್ಮ ತಮ್ಮಂದ್ರಾಗಲಿ ಯಾರನ್ನ ಒಬ್ಬರು ನಿಂತ್ಕೊಂಡು ಇಲ್ಲಿ ನಾವು
ಯಾರೇ ಬಂದರೂ ಕೂಡ ನಾವು ಗೆದ್ದೇ ಗೆಲ್ತೀವಿ. ಕಾಂಗ್ರೆಸ್ ಇಲ್ಲ, ಇಲ್ಲಿರೋದು ಬಿಜೆಪಿ. ಅದರಿಂದ ನಾವು ಹೋರಾಟ ಮಾಡೋಕ್ಕೆ ರೆಡಿ ಆಗಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಸರಿ, ಕೀರ್ತಿ ಸಂಪಾದನೆ ಮಾಡಬೇಕು ಅನ್ನೋ ಉದ್ದೇಶ ನಿಮ್ಮಲ್ಲಿ ಮನೆ ಮಾಡಿದೆ, ಸತ್ಯನಾ ಇದು? ನಾವು ಅದಕ್ಕೋಸ್ಕರನೇ ಇವತ್ತು ಏನೂ ಆಸೆ ಪಡಲಿಲ್ಲ. ಜನಕ್ಕೆ ಏನಾರ ಕೆಲಸ ಮಾಡಬೇಕು ಅಂತ ಮಾಡ್ತಾಯಿದ್ವಿ, ಮುಂದೆನೂ ಮಾಡ್ತೀವಿ. ಇವತ್ತಿಗೆ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ವಿನಃ ನಾನು ಯಾರಿಗೂ ಒಬ್ಬ ಮಗು ಕೂಡ ತೊಂದರೆ ಮಾಡಲಿಲ್ಲ. ಒಟ್ಟಿಗೆ ಜನರ ಮಧ್ಯೆ ನಡೀತಾ ಇದ್ದೀನಿ. ಅದೇ ರೀತಿ ಮುಂದೆನೂ ಸಹ ನಾನು ಅಭಿವೃದ್ಧಿ ಮಾಡಿಕೊಂಡು ಹೋಗಿದ್ದೀವಿ, ಎಲ್ಲ ಮಾತಾಡ್ತಿದ್ದೀನಿ. ಡೆಲ್ಲಿನಲ್ಲೂ ನಾವು ರಥಯಾತ್ರೆಯಲ್ಲೂ ಕೂಡ ಅವ್ರ ಜೊತೆ ಇಲ್ಲಿದ್ದೆ. ಅದು ರಥಯಾತ್ರೆಯಲ್ಲಿ ಅವ್ರ ಜೊತೆ ವ್ಯಾನಲ್ಲಿ ಕೂತ್ಕೊಂಡಿದ್ದೀವಿ ಇಬ್ಬರೂ ಹಿಂದೆ. ಫೋಟೋ ಎಲ್ಲ ಕಳೆದೋಗಿದೆ. ನಾವು ಅವರು ಮಾಡ್ತಾ ಇದ್ದಾರೆ. ಅವರು ನಾವೆಲ್ಲ ಯಾರು ಹೇಳಿದ್ರು ಈ ದೇಶವನ್ನು ಅಭಿವೃದ್ಧಿ ಮಾಡ್ತಾರೆ ಅಂತ ನಮ್ಗೆ ಗೊತ್ತು. ಅದರಿಂದ ನಾವು ಅವಾಗ ವಾಜಪೇಯಿ ಅವ್ರನ್ನ ಮೀಟ್ ಮಾಡ್ತಾ ಇದ್ವಿ, ಅದ್ವಾನಿ ಅವ್ರನ್ನ ಮೀಟ್ ಮಾಡ್ತಾ ಇದ್ವಿ, ಎಲ್ಲರೂ ಯಡಿಯೂರಪ್ಪನವ್ರನ್ನೆಲ್ಲ ಮೀಟ್ ಮಾಡ್ತಾ ಇದ್ವಿ. ಇವಾಗಲೂ ಸಹ ಎಲ್ಲರನ್ನೂ ಒಡಂಬಡಿ ತಂದು ಅಭಿವೃದ್ಧಿ ಕಾರ್ಯಗಳಂತ ಮನಸ್ಸು ಕೊಟ್ಟು ಒಂದು ಉತ್ತಮವಾದ ಕಾರ್ಯಗಳನ್ನು ನಡೆಸಿರೋದಕ್ಕೆ ಹೆಮ್ಮೆ ಸಂಗತಿ. ಹಾಗಾಗಿ ನಾನು ನಿಮ್ಮನ್ನು ನಮ್ಮ ಪತ್ರಿಕಾ ವಾಯ್ಸ್ ಆಫ್ ಕರ್ನಾಟಕ ಪತ್ರಿಕೆ ಬಳಗದಿಂದ ಮತ್ತು ಜನಮನ ನ್ಯೂಸ್ ಚಾನಲ್ ಬಳಗದವರಿಂದಲೂ ನಿಮಗೆ ಉತ್ಪೂರ್ವಕ ವಂದನೆಗಳೊಂದಿಗೆ ನಾನು ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೀನಿ. ಮತ್ತು ನಿಮ್ಮ ಮಗನ್ನ ಯೂತ್ ಪ್ರೆಸಿಡೆಂಟ್ ಆಗಿ ಮುಂದೇನು ಸಹ ಯುವ ಮೋರ್ಚಾ ಚೆನ್ನಾಗಿ ಕೆಲಸ ಮಾಡಿಕೊಂಡು ದುಡ್ಕೊಂಡು ಏನೂ ಆಸೆ ಪಡದೆ ಪಕ್ಷವನ್ನು ಕಟ್ಟಬೇಕು, ಜನರಲ್ಲಿ ಬೆರೀಬೇಕು, ನೀವು ಒಳ್ಳೆ ಸ್ಥಾನಕ್ಕೆ ಹೋಗಬೇಕು ಅಂತ ಕೇಳ್ಕೊಡ್ತಾ ಇವಾಗ MLA ಲಕ್ಷ್ಮಣ್ ಜಿ, ನಿಮಗೆ ನಮ್ಮ ಜನಮನ ನ್ಯೂಸ್ ಚಾನಲ್ಲು ಹಾಗೂ ವಾಯ್ಸ್ ಆಫ್ ಕರ್ನಾಟಕ ಪತ್ರಿಕೆ ಬಳಗದಿಂದ ಉತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನಮ್ಮ ಈ ಒಂದು ಸಂದರ್ಶನಕ್ಕೆ. ಎರಡನೇದಾಗಿ ಈ ಭಾಗದ ಮೋರ್ಚಾ ಅಧ್ಯಕ್ಷನಾಗಿದ್ದೀನಿ. ಸುಮಾರು ಒಂದು 5 ವರ್ಷದಿಂದ ಯುವ ಮೋರ್ಚಾ ಅಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಪಕ್ಷದ ಸಂಘಟನೆ ಮತ್ತು ಅವರು ಕೊಟ್ಟಂಥ ಕಾರ್ಯಗಳು, ವಿಚಾರಗಳು, ಅವರು ಕೊಟ್ಟಂಥ ಕೆಲಸಗಳು ಎಲ್ಲವನ್ನು ಕೂಡ ಒಂದು ನಿರ್ವಹಿಸಿಕೊಂಡು ಅವರ ಹಾದಿಯಲ್ಲಿ ನಮ್ಮ ಅಧ್ಯಕ್ಷರು, ನಮ್ಮ ಶಾಸಕರು, ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಎಲ್ಲ ಮುಖಂಡರು ಯಾವ ಜವಾಬ್ದಾರಿ ಕೊಟ್ಟಿದ್ದಾರೆ. ಮೋದಿ ಒಂದು ಜನ್ಮದಿನ ಅಂಗವಾಗಿ ಸುಮಾರು ಬ್ಲಡ್ ಡೊನೇಷನ್ ಕ್ಯಾಂಪ್ಗಳಾಗಲಿ, ಮತ್ತು ಬಡವರಿಗೆ ಈ ಬೆಡ್ಶೀಟ್ಗಳು ಮತ್ತು ಇತರ ರೇಷನ್ ಹಂಚಿಕೆ ಆಗಲಿ ಹಲವಾರು ರೀತಿಯ ಒಂದು ಸೇವೆಗಳನ್ನು ಮಾಡಿಕೊಳ್ತಾ ಹೇಳ್ಬೇಕಂದ್ರೆ ಕೋವಿಡ್ ಸಮಯದಲ್ಲಿ ಸುಮಾರು ಎಲ್ಲರೂ ಕೂಡ ಮನೇಲಿ ಮಲಗಿದ್ರು. ಆದರೆ ನಾವು ಇಡೀ ಕುಟುಂಬ ಮತ್ತು ಎಲ್ಲ ಭಾಗದ ನಮ್ಮ ಕಾರ್ಯಕರ್ತರಾಗಲಿ, ನಮ್ಮ ಜೊತೆಯಲ್ಲಿರುವ ಸಂಘಟಕರು ಎಲ್ಲರೂ ಸೇರಿ ಕೋವಿಡ್ ವ್ಯಾಕ್ಸಿನ್ ಕೊಡಿಸುವುದರಲ್ಲಿ ಮತ್ತು ರೇಷನ್ ಕಿಟ್ಗಳಲ್ಲಿ ಸುಮಾರು ಒಂದು 15,000ಕ್ಕಿಂತ ಹೆಚ್ಚು ರೇಷನ್ ಕಿಟ್ಗಳನ್ನು ಕೊಡಿಸಿ ಮತ್ತು ಎಲ್ಲ ರೀತಿಯಲ್ಲಿ ಈ ವಾರ್ಡ್ನಲ್ಲಿ ಅಭಿವೃದ್ಧಿ ಕಾರ್ಯಗಳಲ್ಲಿ, ಇವಾಗ ಈ ವಾರ್ಡ್ನಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ನಮ್ಮ ತಂದೆಯವರ ಒಂದು ಮುಖಂಡತ್ವ ಬಹಳ ಮುಖ್ಯ ಆಗಿದೆ. ಯಾಕಂದರೆ ಇಡೀ ನಮ್ಮ ರಾಜ್ಯದಲ್ಲೂ ಕೂಡ ಎಲ್ಲೂ ಕೂಡ ಒಂದು ವಾರ್ಡಲ್ಲಿ ಈ ಸ್ಕೂಲಿಂದ ಹಿಡಿದು ಡಿಗ್ರಿ MBA ಗಂಟ ಇರೋ ಕಾಲೇಜುಗಳು ಎಲ್ಲೂ ಇಲ್ಲ. ನಮ್ಮ ವಾರ್ಡ್ನಲ್ಲಿ ಸ್ಕೂಲಿಂದ ಹಿಡಿದು MBAವರೆಗೂ ಎಲ್ಲ ರೀತಿಯ ಒಂದು ಸೌಲಭ್ಯಗಳಿದೆ. ಅದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆ, ಕಟ್ಟಡಗಳು ಇಂದ ಹಿಡಿದು ಎಲ್ಲ ಕೂಡ ಅವರ ಮುಖಂಡತ್ವದಲ್ಲೇ ಆಗಿರೋದು. ಇದೆಲ್ಲರಿಗೂ ಜನರಿಗೆ ತಿಳಿದಿದೆ. ಆದರೆ ಈಗಿನ ಬಂದಿರತಕ್ಕಂಥ ಕಮೆಂಟ್ ಮಾಡಿಸಿ ಎಲ್ಲ ಮಾಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಕೂಡ ಒಂದು ದೇವರ ಒಂದು ಅವಕಾಶ ಕೊಟ್ಟರೆ ಒಂದು ಹಿಂದೆ 15-16 ವರ್ಷದಿಂದ ಅವ್ರು ನಮ್ಮ ಜೊತೆಯಲ್ಲಿದ್ದರು. ಇವಾಗಲೂ ಅವ್ರು ನಮ್ಮ ಜೊತೆ ಇದ್ದಾರೆ. ನಮಗೆ ಎದುರೇನು ಹೇಳೋದಿಲ್ಲ ಪಾಪ. ಈ ಪ್ರಸ್ತುತ MLA ಯಾರಿಲ್ಲಿ? ಸತೀಶ್ ರೆಡ್ಡಿ ಅವರು. ಸತೀಶ್ ರೆಡ್ಡಿ ಅವರು, ಸರಿ. ಅವರು ನಮ್ಮ ಜೊತೆಯಲ್ಲಿದ್ದಾರೆ. MP ತೇಜಸ್ವಿ ಸೂರ್ಯ ಕೂಡ ಇದ್ದಾರೆ. ಪಾರ್ಟಿಯವರು ಇಲ್ಲಿವರೆಗೂ ಅವರು ಕಾರ್ಯಸಾಧನೆಗಳು ಮಾಡಿಕೊಂಡು ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಬಂದಿರತಕ್ಕಂಥ ಜನಮಾನಸದಲ್ಲಿ ಬಂದಿರತಕ್ಕಂಥ ವಿಚಾರಗಳಲ್ಲಿ ಎಷ್ಟೋ ಒಂದು ಆಗುಗಳು ಏನೇ ಇದ್ದರೂ ಅದನ್ನೆಲ್ಲ ಎದುರಿಸ್ಕೊಂಡು ಅವರು ಸಾಮರ್ಥ್ಯದಿಂದ ಮುಂದೆ ಬಂದಿದ್ದಾರೆ. ಹಾಗಾಗಿ ಅವರ ಸುಪುತ್ರನಾಗಿ ನೀವು, ಏಕೈಕ ಪುತ್ರನಾದ ತಾವುಗಳು ಈಗ BJP ಒಂದು ಯುವ ಮುಖಂಡತ್ವದಲ್ಲಿ, ಯುವ ಮೋರ್ಚಾದಲ್ಲಿ ಅಧ್ಯಕ್ಷರಾಗಿ ಇನ್ನು ಮುಂದಕ್ಕೆ ಬರ್ತಕ್ಕಂಥ ಯಾವುದೇ ಒಂದು ಕಷ್ಟಾದಿಗಳನ್ನೆಲ್ಲ ಎದುರಿಸ್ಕೊಂಡು
ನಿಮ್ಮ ತಂದೆಯ ಒಂದು ಹೆಸರಿಗೆ ಕಳಂಕ ತರದಾಗೆ ನಿಮ್ಮ ಮುಖಂಡತ್ವದಲ್ಲೂ ನಿಮ್ಮ ಜೀವನೋದ್ಧಾರಕ ನೀವಿರುವ ತನಕ ಈ ಒಂದು BJP ಪಕ್ಷವನ್ನು ಮುನ್ನಡೆಸ್ಕೊಂಡು ನಿಮ್ಮ ಭವಿಷ್ಯದಲ್ಲಿ ಉತ್ತಮವಾದ ಒಂದು ಕಾರ್ಯಯೋಜನೆಗಳನ್ನ ರೂಪಿಸ್ಕೊಂಡು ಬರ್ತೀರೋ ಅನ್ನೋ ನಂಬಿಕೆ ಜನಗಳಲ್ಲೂ SR ಗ್ರೌಂಡ್ ಇದೆ, ಅದನ್ನು ಇನ್ನೂ ಅಭಿವೃದ್ಧಿ ಆಗಬೇಕಾಗಿದೆ ಮತ್ತು ಇನ್ನೂ ಹಲವಾರು ಕೆಲಸಗಳು ಸ್ವಲ್ಪ ನಮ್ಮ ಜನಗಳಿಗೆ ಒಂದು ಉದ್ಯೋಗ ಕೊಡಿಸುವ ರೀತಿಯಲ್ಲಿ ಒಂದು ಸ್ವಾವಲಂಬಿಯಾಗಿ ಅವರು ಬದುಕುವ ರೀತಿಯಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಓಪನ್ ಮಾಡಿ ಅವರಿಗೆ ಒಳ್ಳೆಯ ಉದ್ಯೋಗವನ್ನು ಸೃಷ್ಟಿ ಮಾಡುವ ಒಂದು ಕನಸನ್ನು ಹೊತ್ತಿದ್ದೇನೆ. ಅದೇ ರೀತಿ ಕೆಲಸ ಮಾಡಬೇಕು ಅಂತ ನಾನು ಇಚ್ಛೆ ಪಡ್ತೀನಿ. ಮತ್ತು ಇಲ್ಲಿ ಒಂದು ವೃದ್ಧಾಶ್ರಮ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅದೇ ಅದೊಂದು ನಮ್ಮ ವಾರ್ಡಲ್ಲಿ ಒಂದು ಸೃಷ್ಟಿ ಮಾಡಿ ಎಲ್ಲ ಒಂದು ಜನರಿಗೆ ಉಪಯೋಗವಾದಂಗೆ ಅಭಿವೃದ್ಧಿ ಮಾಡಬೇಕು. ಮುಂದಿನ ದಿನಗಳಲ್ಲಿ ಅದು ಕಾರ್ಯಯೋಜನೆ ರೂಪಿಸ್ತಾ ಇದ್ದೇವೆ, ಅದು ಖಂಡಿತ ಮಾಡೇ ಮಾಡ್ತೀವಿ. ಮತ್ತು ನೀವು ಒಂದು ಕ್ಷೇತ್ರಕ್ಕೆ ಭಾಳಷ್ಟು ಕಾರ್ಯಯೋಜನೆಗಳು ರೂಪಿಸಬೇಕು, ಬದುಕು ಭವಿಷ್ಯನ ಉನ್ನತ ಮಟ್ಟಕ್ಕೆ ತರಬೇಕು, BJP ಪಕ್ಷದಲ್ಲೇ ನೀವು ಶಾಶ್ವತವಾಗಿ ಉಳಿಬೇಕು ಅನ್ನೋ ಅಭಿಲಾಷೆ ನಮ್ಮ ಸಿಬ್ಬಂದಿಯವರದಿಂದಲೂ, ನಮ್ಮ ವಾಯ್ಸ್ ಆಫ್ ಕರ್ನಾಟಕ ಪತ್ರಿಕೆಯಿಂದಲೂ ಹಾಗೂ ಜನಮಾನಸದ ಚಾನಲ್ನಿಂದ ನಿಮ್ಮನ್ನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಅಭಿನಂದನೆಗಳು ಸಲ್ಲಿಸ್ತಾ ನಿಮಗೆ ಒಪ್ಪಿಸ್ತಾ ಇದ್ದೀನಿ. ಧನ್ಯವಾದ.